ಅವ್ರ ಮಾಮ ಎಷ್ಟೊಂದು ಒಳ್ಳೆದ ನೋಡ್ರಿ ಹೇಳಿ ಅಮ್ಮ ಕಾಪುಸರಾಗಲಿ ಅಂತ ಕೇಳ್ತಾ ಮುಂದೆ ಸಬೀನಾ ಖಾಲಿ ಐತಿ ಸಬೀನಾ ಹುಣಸೆ ಹುಳಿ ಹಾಕ್ಬಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ಲ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಲ್ಲಿ ಹೋಗ್ತೀನಿ ಅಂತ ಹೇಳಿರಲಿಲ್ಲ ಇಲ್ಲಿ ಒಂದು ಏನಂತಂದರೆ ಕಾಮಧೇನು ಕ್ಷೇತ್ರ ಅಂತ ಒಂದಿದೆ ನಾನು ಒಂದ್ಸರಿ ವ್ಲಾಗಲ್ಲಿ ತೋರಿಸಿದೆ ಕೂಡ ಸೊ ಆ ದೇವಸ್ಥಾನಕ್ಕೆ ಹೋಗೋಣ ಯಾಕೋ ತುಂಬ ಜನ ನನಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ವಿ ಸರಿ ಅಮ್ಮಂಗೆ ಏನೋ ಕಾಲ್ದು ನೋವಿದೆ ಅಲ್ಲ ಸರಿ ನಾನು ಮತ್ತೆ ಹಿಂಗೆ ಬರೋದು ಯಾವತ್ತಾಗುತ್ತೋ ಅದು ಗುರುವಾರ ಬೇರೆ ಮನೇಲಿದ್ದೀನಿ ಹೋಗಿ ಬರೋಣ ಅಮ್ಮ ಅಂದೆ ಸರಿ ಹೋಗೋಣ ಅಂದರು ರೆಡಿ ಆದ್ವಿ ಹಾಗೆ ಮನೇಲಿ ಪೂಜೆ ಮಾಡೋಣ ಅಂತ ಸ್ವಲ್ಪ ಮಾವಿನೆಲ್ಲ ಕಿತ್ಕೊಂಡು ಬಂದೆ ಇವಾಗ ಮನೇಲಿ ಪೂಜೆ ಮಾಡಿಬಿಟ್ಟು ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೊರಡೋದಷ್ಟೇ ಸೊ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ನನ್ನ ಜೊತೆ ನೀವು ಕೂಡ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಓಕೆನಾ ಇವಾಗ ಅಮ್ಮನಿಗೆ ಅಮ್ಮ ಮನೆ ಹತ್ರ ಆಗಿರೋದು ಅದೇ ದೇವಸ್ಥಾನ ಸರಿ ಅವರು ಯಾವಾಗಾದರೂ ಅಂದರೆ ನೈಬರ್ ಆಂಟಿ ಎಲ್ಲ ಇರ್ತಾರಲ್ಲ ಅವ್ರ ಜೊತೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತಾರೆ ಬಟ್ ಈ ಸರಿ ಏನೋ ಇದೆ ಹಿಂಗೆ ಹುಷಾರಿರಲ್ಲ ಅದು ಇದು ಕೆಲಸ ಅಂತ ಅವರು ಹೋಗಿರಲಿಲ್ಲ ನಾನು ಕೂಡ ಹೋಗಿರಲಿಲ್ಲ ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಅನ್ನಿಸ್ತು ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗಬೇಕು ಹೋಗೋಣ ಅಮ್ಮ ಅಂತ ಸರಿ ಹೋಗೋಣ ಅಂದರು ನಾವು ಕೂಡ ರೆಡಿಯಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಅಮ್ಮನ ಮನೆಯಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ದೂರ ಏನಾಗೋದಿಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಪಾಪ ಅಲ್ಲಿ ಟ್ರಾಫಿಕ್ ಪೊಲೀಸವರು ಅವರು ಛತ್ರಿ ಹಾಕ್ಕೊಂಡಿದ್ರಲ್ಲ ಕ್ಯಾಬ್ ಥರ ಅದು ನೋಡಿ ನನಗೆ ಅಂದರೆ ಅದರಿಂದ ಏನು ಕಡಿಮೆ ಅಂತೂ ಆಗೋದಿಲ್ಲ ಬಿಸಿಲು ಬಟ್ ಅವ್ರ ಕೆಲಸ ಅವ್ರು ಮಾಡಲೇಬೇಕು ಹೆವಿ ಬಿಸಿಲಿತ್ತು ಇದೇ ಕಾಮಧೇನು ಕ್ಷೇತ್ರ ಬೇಕಂತಂದರೆ ನಾನು ಅದರ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ಹೋಗ್ಬೋದು ಗುರುವಾರ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಹಾಗೆ ಅಲ್ಲಿ ಹೋದ ತಕ್ಷಣ ನನಗೆ ಒಬ್ಬರು ವ್ಯೂವರ್ ಸಿಕ್ಕಿದ್ರು ತುಂಬ ಖುಷಿ ಆಯಿತು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಗೊತ್ತಾ ಆಮೇಲೆ ಇವರು ಕೂಡ ಆರ್ಮಿ ಫ್ಯಾಮಿಲಿ ಅಂತೆ ಸೊ ಹಾಗಾಗಿ ನನಗೆ ನೀವಂದರೆ ತುಂಬ ಇಷ್ಟ ಅಂತ ಹೇಳಿದರು ಅವ್ರಿಗೂ 2 ಹೆಣ್ಮಕ್ಳು ಅವ್ರನ್ನ ನೋಡಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಹೊರಟ್ವಿ ಅಂದರೆ ಎಂಟ್ರೆನ್ಸಲ್ಲೇ ಸಿಕ್ಕಿದ್ದು ನೋಡಿ ಅವರೇ ಬಂದು ಮಾತಾಡ್ಸಿದ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ಕೆಲವೊಬ್ಬರು ನೋಡಿದ್ರು ಅಂದರೆ ಅವ್ರಿಗೆ ಒಂಥರ ನನಗೂ ಕೂಡ ಇದಿದೆ ಸೋಷಿಯಲಲ್ಲಿ ಯಾರಾದರೂ ಸಡನ್ನಾಗಿ ಬಂದು ಮಾತಾಡ್ಸಿದ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀನಿ ಅಭ್ಯಾಸ ಇಲ್ಲ ಅಲ್ವಾ ಸೊ ಹಾಗಾಗಿ ಅಂದರೆ ನಾನು ಸ್ವಲ್ಪ ಹಾಗೆ ಜಾಸ್ತಿ ಕಷ್ಟ ಸ್ವಲ್ಪ ಸಡನ್ನಾಗಿ ಹೊಸಬ್ರ ಹತ್ರ ಮಿಂಗಲ್ ಆಗೋದು ಆದರೂ ಇವಾಗ ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ ಅಂತ ಅಂದ್ಕೋತೀನಿ ಸೊ ನನಗೆ ಸಿಕ್ಕಿದೆ ಅವ್ರಿಗೆ ಹಾಗೆ ಅನಿಸಿರ್ಬೇಕು ಅಲ್ಲಿಂದ ತುಪ್ಪದ ದೀಪ ಹಚ್ಚೋದಕ್ಕೆ ಕ್ಯೂ ಇರುತ್ತೆ ಸಿಕ್ಕಾಪಟ್ಟೆ ಲೇಟ್ ಆಗೋದು ಅಲ್ಲೇ ನಾನು ಅಮ್ಮ ಇಬ್ಬರು ಒಂದೊಂದು ತುಪ್ಪದ ದೀಪ ಹಚ್ಚಿದ್ವಿ ಟೋಕನ್ ತೊಗೋಬೇಕು ಅದಾದಮೇಲೆ ಹೋಗಿ ಅಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರುತ್ತೆ ಅದ್ರ ಮುಂದೆ ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಕೇಳ್ಕೋಬಹುದು ನಾನು ಕೂಡ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೀತಾರಲ್ಲ 101 ಬಾರಿ ಅದನ್ನು ತೊಗೊಂಡು ಬಂದಿದ್ದೀವಿ ನನ್ನ ಮಗಳು ತೊಗೊಂಡು ಬಂದಿದ್ದು ಲಾಸ್ಟ್ ಟೈಮ್ ಹೋದಾಗ ಅದೇನು ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ತೊಗೊಂಡೋಗಿ ಅದೇ ದೇವಸ್ಥಾನಕ್ಕೆ ವಾಪಸ್ ಕೊಡಬಹುದು ತುಂಬ ಭಕ್ತಿ ಶ್ರದ್ಧೆಯಿಂದ ರಾಯರೇ ಅಂತ ಕರೆದ್ರೆ ಸಾಕು ನಮಗೆ ಏನು ಬೇಕೋ ಅಂತಂದರೆ ನಮ್ಮ ಕಷ್ಟಗಳನ್ನು ಪರಿಹಾರ ಆಗುತ್ತೆ ಅಂತ ತುಂಬ ಜನ ನಂಬಿದ್ದಾರೆ ತುಂಬ ಜನ ಅದನ್ನು ಕಣ್ಣಾರೆ ನೋಡಿರ್ತಾರೆ ಸೊ ಹಾಗಾಗಿ ನಾನು ಕೂಡ ಹೋದೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಏನಂತಂದರೆ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ ಫಸ್ಟ್ ಟೈಮ್ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನನಗೆ ಅಕ್ಷತೆಯನ್ನು ಕೊಟ್ಟಿದ್ದರು ಇಲ್ಲೇ ನಾನು ಇವಾಗ ಹೋಗ್ತಾ ಇದ್ದೀನಲ್ಲ ಇಲ್ಲಿ ಆ ಅಕ್ಷತೆಯನ್ನು ನಾನು ಪರ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅದೇ ಅಕ್ಷತೆಯನ್ನು ಮತ್ತೆ ಇವಾಗ ಅದ್ರ ಜೊತೆಗೇ ಹಾಕಿ ಇಟ್ಟಿದ್ದೀನಿ ಸೊ ಗೊತ್ತಿಲ್ಲ ಕೆಲವೊಬ್ಬರು ಅದನ್ನು ತಲೆ ಮೇಲೆ ಹಾಕೋತಾರೆ ಬಟ್ ನನಗೆ ಅಲ್ಲೆಲ್ಲ ತುಳಿದಾಡೋದು ಇಷ್ಟ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪರ್ಸಲ್ಲಿ ಹಾಕ್ಕೊಂಡು ಬಂದೆ ತುಂಬ ಒಳ್ಳೇದು ಅದು ನಮ್ಮ ಜೊತೆ ಇದ್ದರೆ ಮುಗೀತು ಅಲ್ಲಿಗೆ ದರ್ಶನ ಎಲ್ಲ ಆಯಿತು ಇಷ್ಟೇ ದೇವಸ್ಥಾನ
ಊಟ ಕೂಡ ಸಿಗುತ್ತೆ ಗುರುವಾರ ಅಲ್ವಾ. ಎವ್ರಿ ಡೇ ಗೊತ್ತಿಲ್ಲ ನನಗೆ, ನಾನು ಹೋಗಿರೋದೆಲ್ಲ ಗುರುವಾರನೇ. ಸರಿ, ಗುರುವಾರ ಹೋದರೆ ಅಲ್ಲಿ ಪ್ರಸಾದ ಕೂಡ ಸಿಗುತ್ತೆ. ಜೊತೆಗೆ ಇವತ್ತು ಏನಾದರೂ ಈ ಪೂಜೆಗಳನ್ನು ಮಾಡಿಸ್ತಾರೆ, ಏನಾದರೂ ಹೋಮ ಆ ಥರ ಕೆಲವೊಂದಿಷ್ಟು ಪೂಜೆಗಳಿದ್ದಾವೆ. ಅದನ್ನು ಮಾಡಿಸೋರು ಅಲ್ಲಿ ಫಸ್ಟೇ ಹೆಸರನ್ನು ಬರೆಸ್ಬಿಟ್ಟು ಅಲ್ಲಿ ಪೂಜೆ ಕೂಡ ಮಾಡಿಸ್ತಾಯಿದ್ರು. ಸೊ ರಾಘವೇಂದ್ರ ಸ್ವಾಮಿ ಮಹಿಮೆಯನ್ನು ಕೂಡ ಹೇಳ್ತಾಯಿದ್ರು, ಹಾಗೆ ಕೇಳಿಸ್ಕೋಬೋದು. ತುಂಬ ಜೋರಾಗಿ ಕೇಳಿಸ್ತಾಯಿತ್ತು. ನಾವು ಯಾಕೆ ಸಂಕಲ್ಪ ಮಾಡಬೇಕು, ಯಾಕೆ ಪೂಜೆ ಮಾಡಬೇಕು, ಯಾಕೆ ಸನ್ನಿಧಾನಕ್ಕೆ ಬರಬೇಕು, ಬರೋಕ್ಕಾಗ್ದಲ್ಲೇ ಇರೋರು ಏನು ಮಾಡಬೇಕು ಅಂತ ಎಲ್ಲ ಹೇಳ್ತಾಯಿದ್ರು, ಕೇಳಿಸ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲಿ ಒಂದು ಸ್ಟೋರ್ ಕೂಡ ಇದೆ. ಸರಿ, ಫಸ್ಟ್ ನಂಬ್ತಿರೋ ಬಿಡ್ತಿರಲ್ಲ ಗೊತ್ತಿಲ್ಲ, ಪ್ರಸಾದ ತೊಗೊಂಡು ಬಂದುಬಿಟ್ಟು ಆಮೇಲೆ ನಿಧಾನಕ್ಕೆ ಅಲ್ಲೆಲ್ಲ ನೋಡಿಕೊಂಡು ನನಗೆ ಒಂದು ರಾಘವೇಂದ್ರ ಸ್ವಾಮಿ ವಿಗ್ರಹ ಇಲ್ಲ ಅಂದರೆ ಫೋಟೋ ತೊಗೊಬೇಕು ಅಂತ ಇತ್ತು. ಸರಿ, ಆಮೇಲೆ ಬರೋಣ, ಫಸ್ಟ್ ಪ್ರಸಾದ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಯಾಕೆಂತಂದರೆ ಮಕ್ಕಳು ಕೂಡ ಸ್ವಲ್ಪ ಹೊಟ್ಟೆ ಹಚ್ಕೊಂಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ತುಂಬ ಜನ ಏನಿದ್ದಿದ್ದಿಲ್ಲ, ಆರಾಮಾಗಿತ್ತು. ಬಟ್ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಅನ್ನೋರು ಯಾರು. ಮತ್ತು ಇನ್ನೊಂದು ಹೇಳ್ತಾರೆ, ನಮಗೆ ಕ್ಯೂ ಅಲ್ಲಿ ನಿಂತ್ಕೋತೀವಿ ಮತ್ತು ಸ್ವಲ್ಪ ಕಷ್ಟ ಆಗುತ್ತಲ್ಲ, ದೇವರ ದರ್ಶನ ಈಸಿಯಾಗಿ ಆಗಲ್ವಂತೆ. ಕಷ್ಟಪಟ್ಕೊಂಡು ಇಷ್ಟೆಲ್ಲ ಕಷ್ಟದಿಂದ ಹೋಗಿ ದರ್ಶನ ಮಾಡಿದ್ರೇ ಒಂದು ಸಮಾಧಾನ. ಸೊ ಅಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿ ದೇವರ ಹತ್ರ ತುಪ್ಪ ದೀಪ ಹಚ್ಚಬೇಕಾದ್ರೆ, ಅಂದರೆ ನಮ್ಮ ಕಷ್ಟನ ಅಥವಾ ನಮ್ದು ಏನಾದರೂ ಪ್ರಾಬ್ಲಮ್ಸ್ನ ನೆನೆಸ್ಕೊಂಡಾಗ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ನನಗೂ ಅಷ್ಟೇ, ನನಗೆ ಯಾವುದೇ ದೇವರನ್ನ ತುಂಬ ನಂಬ್ತೀನಿ. ತಿರುಪತಿಗೆ ಹೋದಾಗ ಆಗಿತ್ತು. ಸೊ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ಅಲ್ಲಿಂದ ಹೋದೆ, ವಿಗ್ರಹ ತೊಗೋಬೇಕಂತ ನೋಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ದೊಡ್ಡದೇ ತೊಗೊಂಡ್ಬಿಡೋಣ, ಹೂವು ಎಲ್ಲ ಹಾಕಿ ಪೂಜೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಒಬ್ಬರಿದ್ದರು, ವಿಗ್ರಹ ತೊಗೊಳ್ಳೋದು ದೊಡ್ಡದಲ್ಲ, ಅದಕ್ಕೆ ಅಭಿಷೇಕಗಳೆಲ್ಲ ಚೆನ್ನಾಗಿ ಆಗ್ತಾ ಇರಬೇಕು. ಸುಮ್ಮನೆ ತೊಗೊಂಡೋಗಿ ಮನೇಲಿ ಇಟ್ಬಿಟ್ರೆ ಅದು ಅಷ್ಟು ಒಳ್ಳೆಯದಲ್ಲ. ವಿಗ್ರಹ ಅಂತ ಒಂದು ನಮ್ಮ ಹೆಬ್ಬೆರಳಿಗಿಂತ ಜಾಸ್ತಿ ಉದ್ದದ ವಿಗ್ರಹ ತೊಗೊಂಡ್ರೆ ಅದಕ್ಕೆ ಹಾಲಿನ ಅಭಿಷೇಕ ಅಂದರೆ ಅದು ಪ್ರೊಸೀಜರ್ ಇರುತ್ತೆ, ಅದನ್ನು ಮಾಡಲೇಬೇಕಂತೆ. ಸೊ ಎಲ್ಲನೂ ನಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ತೊಗೊಂಡೋಗೋದು ಅಂತ ಅಮ್ಮ ಬೇಡ, ಫೋಟೋ ತೊಗೊಂಡೋಗ್ಬಿಡೋಣ, ಫೋಟೋ ಇಟ್ಟರೆ ಏನೋ ಅದು ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಮೀಡಿಯಮ್ ಸೈಜಲ್ಲೇ ತೊಗೊಂಡೆ. ತುಂಬ ದೊಡ್ಡದಾದರೆ ನಮ್ಮ ಮನೆ ದೇವ್ರ ಮನೇಲಿ ಇಡೋಕ್ಕಾಗಲ್ಲ. ಅಮ್ಮನೂ ಹಾಗೆ ಅಂದರು. ಅಮ್ಮನ ಮನೇಲಿ ಆಲ್ರೆಡಿ ಎಷ್ಟೊಂದು ದೇವ್ರ ಫೋಟೋ ಇದೆ. ಸೊ ಅಮ್ಮನ ಮನೇಲಿ ವಿಗ್ರಹಗಳು ಜಾಸ್ತಿ ಇದೆ. ಸೊ ಅದನ್ನೇ ನಮ್ಮ ಐನೋರು ಕೂಡ ಹೇಳಿದರು, ವಿಗ್ರಹ ಇಟ್ಟಿದ್ದೀರಾ, ಇಷ್ಟೊಂದು ವಿಗ್ರಹ ಇರಬೇಕಾದ್ರೆ ಅಷ್ಟಕ್ಕೂ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕಗಳನ್ನ ಆಗ್ತಾ ಇರಬೇಕು. ಅದು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಅಂತ ಅಂದಮೇಲೆ ವಿಗ್ರಹಗಳನ್ನ ಇಡಬಾರ್ದು ಅಂತ. ಸರಿ ಅಂದ್ಬಿಟ್ಟು ನಾನು ಫುಲ್ಲು 2000 ಒಂದಿಷ್ಟು ದೊಡ್ಡ ವಿಗ್ರಹನೇ ತೊಗೊಂಡೆ. ಅಮ್ಮ ಬೇಡ ಬೇಡ ಬೇಡ, ಅದೆಲ್ಲ ಎಷ್ಟು ದೊಡ್ಡ ವಿಗ್ರಹ ತೊಗೊತೀಯೋ ಅಷ್ಟು ಪೂಜೆಗಳು ಜಾಸ್ತಿ ಆಗಬೇಕು ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ಫೋಟೋ ತೊಗೊಂಡ್ವಿ. ನಂಗೆ ಒಂದೆರಡು ಬುಕ್ಸ್ ಬೇಕಾಗಿತ್ತು, ಬುಕ್ಸ್ ತೊಗೊಂಡೆ. ಆಮೇಲೆ ಪ್ರೀತಮ್ ಆಟ ಆಡೋದಕ್ಕೆ ಏನೇನೋ ತೊಗೊಂಡು ಹೊರಟ್ವಿ. ಅಲ್ಲಿ ಕೂಡ ನನ್ನ ವ್ಯೂವರ್ ಸಿಕ್ಕಿದ್ರು, ನಾನೊಂದು ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ. ಅವ್ರು ನನ್ನ ಜೊತೆ ಫೋಟೋ ತೊಗೊಂಡ್ರು. ಅವ್ರು ತುಂಬ ಖುಷಿಯಾಗಿ ಮಾತಾಡ್ಸಿದ್ರು, ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಬಟ್ ಅಲ್ಲಿ ಜನ ಜಾಸ್ತಿ ಇರ್ತಾರಲ್ಲ, ಅಲ್ಲಲ್ಲೇ ನಿಂತ್ಕೊಂಡ್ರೆ ಅವ್ರು ಇದು ಮಾಡ್ತಾಯಿದ್ರು ಅಷ್ಟೇ, ಅದು ಬೇಜಾರಾಯಿತು. ಅದಾದಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಆರಾಮಾಗಿ ಕೂತ್ಕೊಂಡು ಹೊರಟ್ವಿ. ಒಂದು 10-15 ಹೆಜ್ಜೆ ಮುಂದೆನೇ ಸಾಯಿಬಾಬಾ ದೇವಸ್ಥಾನ ಇದೆ, ಅದರ ಹಿಂದೆ ರಾಘವೇಂದ್ರ ಸ್ವಾಮಿ, ಅದಾದಮೇಲೆ ಸಾಯಿಬಾಬಾ ಬರುತ್ತೆ. ಸರಿ, ಅಲ್ಲಿಗೂ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಈ 2 ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಹೂವು ಆ ಥರ ಏನೂ ತೊಗೊಂಡೋಗಂಗಿಲ್ಲ. ಹಚ್ಚೋ ಆಗಿದ್ರೆ ತುಪ್ಪದ ದೀಪ ಹಚ್ಬೋದು, ಇಲ್ಲಾಂದರೆ ಹರಕೆ ದುಡ್ಡು ಕಟ್ಬೋದು ಅಷ್ಟೇ. ಸರಿ, ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗೆ ಮತ್ತೆ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗ್ಬಿಟ್ವಿ. ಕ್ಯಾಬ್ ಬುಕ್ ಆಗಲಿಲ್ಲ ಅಲ್ಲಿ, ನನಗೇನು ಅಂತ ಗೊತ್ತಾಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ತುಂಬ ಅಲ್ಲಿ ಸ್ವಲ್ಪನೇ ಪ್ರಸಾದ ತಿಂದಿದ್ವಿ. ಹೊಟ್ಟೆ ತುಂಬ ಹಸಿತಾಯಿತು. ಎಷ್ಟೊಂದು ಸುಸ್ತಾಗಿಬಿಟ್ಟು ಹೋಗ್ತಾ ಇದ್ದೀವಿ, ಮತ್ತೆ ಅಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಟೆಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಸದ್ಯ ಹೋಗಿದ್ದಕ್ಕೂ 2 ದೇವ್ರ ದರ್ಶನ ಆಯಿತು. ಗುರುವಾರ ಅಲ್ವಾ, ನಿಜವಾಗ್ಲೂ ಅಲ್ಲೆಲ್ಲ ತುಂಬ ಚೆನ್ನಾಗೇ ಇರುತ್ತೆ ಪೂಜೆ ಎಲ್ಲ. ಪ್ರೀತಮ್ ನಾವೆಲ್ಲ ಹೊರಟ್ವಿ. ಸೊ ಇದು ನನ್ನ ಮಗನ ಸಿಗ್ನೇಚರ್ ಇದೆಯಲ್ಲ, ಹಿಂಗೆ ಕೈ, ಅದು ನಮ್ಮಪ್ಪ ತುಂಬ ಜಾಸ್ತಿ ಮಾಡ್ತಾಯಿದ್ರು. ಸೊ ನಮ್ಮಮ್ಮ ಅದನ್ನು ನೋಡಿದಾಗೆಲ್ಲ ಏನಿದು ಸೇಮ್ ಹಾಗೆ ಮಾಡ್ತಾನೆ. ಟಿ ವಿ ನೋಡ್ಬೇಕಾದ್ರೆಲ್ಲ ನಮ್ಮಪ್ಪ ಸ್ವಲ್ಪ ಜಾಸ್ತಿ ಹಿಂಗೆ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾಯಿದ್ರು, ಕೆನ್ನೆ ಮೇಲೆ ಕೈ ಇಟ್ಕೊಂಡು. ಪ್ರೀತಮ್ ಮಾಡೋದನ್ನ ನೋಡ್ಬಿಟ್ಟು ನಮ್ಮಮ್ಮ ಹಂಗೆ ಹೇಳ್ತಾರೆ, ಈ ಡಿಟ್ಟು ಹಾಗೆ ಮಾಡ್ತಾನಲ್ಲ ಅಂತ. ಅಲ್ಲಿಂದ ಹೋಟೆಲ್ಗೆ ಹೋದ್ವಿ. ಅಮ್ಮ ಒಂದು ಊಟ ತೊಗೊಂಡ್ರು, ಪ್ರಗತಿಗೆ ಇಷ್ಟವಾದ ತೊಗೊಂಡ್ರು. ನಾನು ಅದೇನು ಹೋಗೋದಿಲ್ಲ, ಸ್ಪೆಷಲ್ ಕಾಜು ಬಿರಿಯಾನಿ ಅಂತ ಹಾಕಿದ್ರು, ಅದನ್ನು ತೊಗೊಂಡೆ. ನಾವು ಅಮ್ಮಂಗೆ ಹೋಟೆಲ್ ಊಟ ಒಂದಿಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಹಸ್ಕೊಂಡಿರ್ತಾರಲ್ಲ ಮಕ್ಕಳು ಅಂತ ಬಂದ್ಬಿಟ್ಟು 2 ತುತ್ತು ತಿಂದಿದ್ದಾರೆ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ, ಎಲ್ಲೋದ್ರೂ ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ಯಮ್ಮ, ಬೇಡ 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 ಹಿಂಗೆ ಹೇಳ್ತಾರೆ. ಏನಾದರೂ ತೊಗೊಳಕ್ಕೋಗ್ಲಿ ಬೇಡ, ಏನಾದರೂ ತಿನ್ನಮ್ಮ ಬೇಡ. ಸೊ ಅವ್ರಿಗೆ ಏನಕ್ಕೂ ಬೇಡ 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 ಅನ್ನೋದೇ ಆಗೋಗಿರುತ್ತೆ. ನನಗೆ ಇದೆಲ್ಲ ಇಷ್ಟ ಆಗಲ್ಲ, ಇದೇನು ಹಂಗೆ ಹಿಂಗೆ ಅಂತ. ಅವ್ರಿಗೆ ಏನಿದ್ರು ಮನೆ ಊಟನೇ ಇಷ್ಟ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಶೆಕೆ ಅಂದರೆ ಶೆಕೆ. ನಾನು ಇಲ್ಲಿ ಬಂದಾಗಿಂದ ಹೇಳ್ತಾ ಇದ್ದೀನಿ,
ಅಂದರೆ ಬಿಸಿಲಲ್ಲಿ ಹೋಗಿ ಬಂದ್ವಲ್ವಾ ಆ ಥರ ಅನಿಸ್ತಾ ಇತ್ತು. ಆಮೇಲೆ ನನಗೆ ಇವತ್ತು 4 ಜನ ವ್ಯೂವರ್ಸ್ ಸಿಕ್ಕಿದ್ರು. 4 ಜನನೂ ನನ್ನ ತುಂಬ 4 ಜನ. ಸೊ 4 ಜನ ಸಿಕ್ಕಿದ್ದು. ಇಬ್ರು ನನ್ನ ಜೊತೆ ಫೋಟೋ ತಗೊಂಡ್ರು, ಇನ್ನಿಬ್ರು ನನಗೆ ಅಂದರೆ ಅರ್ಜೆಂಟಲ್ಲಿ ಸಿಕ್ಕಿದ್ರಲ್ಲ, ಸೊ ಹಾಗಾಗಿ ಮಾತಾಡ್ಬಿಟ್ಟು ಹೊರಟೋದ್ರು. ಸೊ ತುಂಬಾ ಅಂದರೆ ತುಂಬಾನೇ ಖುಷಿ ಆಯಿತು. ಅಂದರೆ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಅನ್ಕೊಂಡಿರ್ಲಿಲ್ಲ, ಅಂದರೆ ಒಂದಿತ್ತು ನನಗೆ, ಯಾಕೆ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಂಗೆ ಯಾರಾದರೂ ಸಿಗ್ತಾ ಇದ್ರು. ಸೊ ಈ ಸರಿನೂ ಸಿಗ್ತಾರೆ ಅಂತ, ಬಟ್ ಒಂದೇ ಸರಿ 4 ಜನ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಅವ್ರಿಗೂ ಕೂಡ ಖುಷಿ ಆಯಿತು ಅಂತ ಅನ್ಕೊತೀನಿ. ಪ್ರೀತಮ್ನ ಮಾತಾಡಿಸಿ, ಪ್ರಗತಿನ ಮಾತಾಡಿಸಿ. ಸೊ ದೇವಸ್ಥಾನಕ್ಕೆ ಹೋದ್ವಿ, ಬಂದ್ವಿ. ಬಿಸಿಲಲ್ವಾ, ಫಸ್ಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರೊಳಗೆ ಎಷ್ಟೊತ್ತು ಆಯಿತು. ಬಂದ್ಮೇಲೆ ಇನ್ನು ಆಗಲೇ 3 ಗಂಟೆ ಆಯ್ತಲ್ಲ, ಇನ್ನೇನು ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಲ್ಲೇ ಊಟನ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹಾಲು ಕರಿಯೋ ಟೈಮ್ ಆಗೋಗ್ಬಿಡುತ್ತೆ. ಪ್ರೀತು ನಿನಗೆ ಸುಸ್ತಾಗಿಲ್ಲ, ನಂಗೆ ಗೊತ್ತು. ನಾನು ಎತ್ಕೊಂಡು ಓಡಾಡಿದ್ದು, ಅವ್ನಿಗೇನು ಸುಸ್ತು ಇಲ್ಲ, ಏನೂ ಇಲ್ಲ. ಇವಾಗ ನೋಡಿ ಈಗ ಆಟ ಶುರು. ನನಗೆ ಎಷ್ಟು ಸುಸ್ತಾಯಿತು ಅಂದರೆ ಇವನ್ನ ಇಟ್ಕೊಂಡೇ ಬಂದಿರೋದು. ಅಲ್ಲಿ ಎತ್ಕೊಂಡಿದ್ದು, ಇಲ್ಲೇ ಎತ್ಕೊಂಡ್ಬಂದಿದ್ದು. ಬೈರನ್ ಯಾರು ಬಿಟ್ಟಿದ್ದು? ಸ್ವಲ್ಪ ಹಾಲು ಹಾಕಮ್ಮ, ಹಾಲು ಕುಡಿಯುತ್ತೆ. ಸೀರೆ ಬಿಚ್ಚಾಕ್ಬೇಕಲ್ವೇನಮ್ಮ? ನಮ್ಮಮ್ಮ ಅಲ್ಲಿಂದ ಬರೋಷ್ಟರಲ್ಲೇ ಫುಲ್ಲು ಸುಸ್ತಾಗಿ ಮಲಗಿಬಿಟ್ಟಿದ್ರು. ಎಂಥ ಬಿಸಿಲು, ಫುಲ್ಲು ಪಾದ ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಇದು ಶ್ರೀಗಂಧದ ಪೇಸ್ಟ್ ತೊಗೊಂಡು ಬಂದಿದ್ದೆ. ಈ ಸರಿ ನಾನು ಏನು ಅಂದ್ಕೊಂಡೆ ಗೊತ್ತಾ, ಅದರೊಳಗೆ ಶ್ರೀಗಂಧದ್ದು ಸ್ಟಿಕ್ ಇದೆ, ಅದನ್ನು ಹಿಂಗೆ ತೆಗೆದುಬಿಟ್ಟು ಇಡೋದು ಅಂತ ಅಂದ್ಕೊಂಡು ನೋಡಿದೆ. ಅದು ಸೌಂಡ್ ಮಾಡ್ತಿತ್ತು, ನಾನು ಅದನ್ನು ಸರಿಯಾಗಿ ಓದಲೇ ಇಲ್ಲ. ಆ ಪೇಸ್ಟ್ ತೆಗೆದು ನೋಡಿದ್ರೆ ಇವಾಗ ಈ ಥರ ಇದೆ. ಇದನ್ನು ಹಿಂಗೆ ಹಚ್ಕೊಳ್ಳೋದಷ್ಟೇ. ಸಖತ್ ಘಮ ಘಮ ಅಂತ ಇದೆ. ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ದೇವ್ರ ಫೋಟೋಕ್ಕೆ ಹಚ್ಬೋದು, ಚೆನ್ನಾಗೈತೆ. ಈ ಥರ 100-150 ಏನೋ. ಇವಾಗ ಕಂಬಿ ಚೆಲ್ತದಲ್ಲ ಇರುತ್ತೆ. ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಲ್ಲ ಪ್ರಗತಿ ರಜಕ್ಕೆ, ಅವಾಗ ನಮ್ಮ ಅಜ್ಜಿ ಮನೇಲಿ ಅವಾಗಿನ್ನೂ ನಾವು ಚಿಕ್ಕವರೇನೆ. ನಮಗಿದೇನು ಇದೆಲ್ಲ ಎಷ್ಟು ಇವಾಗಿರೋ ಅಷ್ಟು ಐಡಿಯಾ ಇದ್ದಿದ್ದಿಲ್ಲ. ಸುಮ್ಮನೆ ಹೋಗೋದು, ಬಾಗಿಲು ನೀರು ಹಾಕೋದು, ಕಸ ಗುಡಿಸೋದು, ಅಜ್ಜಿ ತಾತಂಗೆ ಏನೋ ಹೆಲ್ಪ್ ಮಾಡಬೇಕು ಅನ್ನೋದು. ಅವ್ರು ಏನೇನು ಮಾಡ್ತಾ ಇದ್ರು ಅದನ್ನೆಲ್ಲ ನಾವು ಮಾಡಬೇಕು. ನಾವು ಹೋಗಿದ್ದ ದಿನ ಅಜ್ಜಿ ತಾತ ರೆಸ್ಟ್ ಮಾಡಬೇಕು. ಆ ಥರ ಎಷ್ಟೊಂದು ಕೆಲಸ ಮಾಡ್ಕೊಡ್ತಾ ಇದ್ವಿ. ಇವಾಗ ನೆನ್ಪು ಮಾಡ್ಕೊಂಡ್ರೆ ಆ ಕೆಲಸ ಎಲ್ಲ ನಾವು ಮಾಡ್ತಾ ಇದ್ವಾ, ನಮಗೆ ಬರ್ತಿತ್ತಾ ಅನ್ನೋ ಥರ ಇದೆ. ಇದೇ ಥರ ಯಾವಾಗಲೂ ಸಂಜೆ ಆದರೆ ಬಾಗಿಲಿಗೆಲ್ಲ ನೀರು ಹಾಕಿ, ಮನೆ ಬಾಗಿಲು ಮುಂದೆ ಇಷ್ಟೆಲ್ಲ ಜಾಗ ಇತ್ತು ಅಜ್ಜಿ ಮನೆ ಮುಂದೆ, ಅಲ್ಲೆಲ್ಲ ಕಸ ಗುಡಿಸ್ತಾ ಇದ್ವಿ. ಅಜ್ಜಿಗೆ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ವಿ ಗೊತ್ತಾ. ಈಗ ಅದಕ್ಕೆ ನಾನು ಈಗ ಅಂದರೆ ಬಾಗಿಲು ಈ ಥರ ನೀರು ಹಾಕ್ದಾಗೆಲ್ಲ ಅದೇ ನೆನಪಾಗುತ್ತೆ. ಇಷ್ಟೇ ನೀಟಾಗಿ ಗುಡಿಸ್ತಾ ಇದ್ವಿ. ಈಗ ಅಮ್ಮ ಹಾಲು ಕರೆಯೋಕ್ಕೆ ಹಸು ಹೊಡ್ಕೊಂಬರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಅಲ್ಲೆಲ್ಲ ಡಸ್ಟ್ ಫ್ರೀ ಆಗಲಿ ಅಂತ ಹೇಳ್ಬಿಟ್ಟು ನೀರು ಹಾಕ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ. ಸೊ ನಮ್ಮ ಮನೆ ಹತ್ರ ಎಷ್ಟು ಬಿಸಿಲಿದೆಯಲ್ಲ ಅಷ್ಟೇ ತಂಪು ಅನಿಸುತ್ತೆ. ಯಾಕೆ ಅಂತಂದರೆ ನ್ಯಾಚುರಲ್ ಆಗಿ ಗಿಡಗಳಿದಾವಲ್ಲ. ಆಮೇಲೆ ಈವ್ನಿಂಗ್ ಆದಮೇಲೆ ನೀರೇನಾದರೂ ಬಿಟ್ಟರೆ ಈ ಥರ ತೋಟದ ಫುಲ್ಲು ನೀರು ಹಾಕಿಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ರೆ ಸಂಜೆ ಮೇಲೆ ಫುಲ್ಲು ತಂಪು ಗಾಳಿ ಬೀಸುತ್ತೆ. ಸೊ ಅದಕ್ಕೆ ನಾನು ಗಿಡಕ್ಕೆಲ್ಲ ಮತ್ತು ಫುಲ್ಲು ಸುತ್ತ ಎಷ್ಟು ಜಾಗ ಇದೆಯೋ ಅಷ್ಟಕ್ಕೆಲ್ಲ ನೀರು ಬಂದರೆ ಎಲ್ಲ ಕಡೆ ನೀರು ಬಿಟ್ಬಿಡ್ತೀನಿ. ಸಂಜೆ ಫುಲ್ ನೈಟ್ ತನಕ ನಮಗೆ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಆರಾಮಾಗಿ ಹೊರಗಡೆ ವರಾಂಡದಲ್ಲಿ ಕುತ್ಕೋಬೋದು. ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ನಾವು ಅಲ್ಲಿಂದ ಬಂದ ತಕ್ಷಣ ನೀರು ಬಿಟ್ಬಿಟ್ಟಿದ್ರು. ಸರಿ, ನೀರು ಬಿಟ್ಟ ಮೇಲೆ ಎಲ್ಲ ಕಡೆ ನೀರು ತುಂಬಿಸಿ ಬಾಗಿಲೆಲ್ಲ ತೊಳೆದು ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದ್ವಿ. ಅಮ್ಮ ಹಸುಗಳಿಗೆಲ್ಲ ಮೈ ತೊಳೆಯೋದು, ಹಸುಗೆ ನೀರೇನು ಕೊಟ್ಟೇ ಇದ್ದಿದ್ದಿಲ್ಲ. ಅಲ್ಲಿಗೆ ಹೋಗಿ ಬರೋಷ್ಟರೊಳಗೆ 3 ಗಂಟೆ ಆಗೋಗಿತ್ತು. ಅಮ್ಮ ಸ್ವಲ್ಪ ರೆಸ್ಟ್ ಮಾಡಿ 4 ಗಂಟೆಗೆಲ್ಲ ಸುಮ್ಮನೆ ನೆರಳಿ ಕಟ್ಟಿರ್ತೀವಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಲ್ಲ, ಅಷ್ಟು ಬಿಸಿಲನ್ನು ಹಸುಗಳು ತಡ್ಕೊಳ್ಳಲ್ಲ. ಹಸುಗೂ ಜ್ವರ ಬಂದುಬಿಡುತ್ತೆ. ಸೊ ಅದಕ್ಕೆ ನೆರಳಲ್ಲಿ ಕಟ್ಬಿಟ್ಟು ಅದಕ್ಕೆ ನೀರು ಕುಡಿಸ್ತೀವಿ. ಸಂಜೆ ಆದ ತಕ್ಷಣ ನೀರು ಕುಡಿಸ್ಬಿಟ್ಟು ಹೊರಗಡೆ ಕಟ್ತಾರೆ. ಅದೆಲ್ಲ ಕ್ಲೀನ್ ಮಾಡಬೇಕಲ್ಲ. ಕ್ಲೀನ್ ಮಾಡಿ ಮತ್ತೆ ಹಾಲು ಕರಿವಾಗ
ಹಾಲು ಕರಿ ಹಸು ಮಾತ್ರ ಒಳಗಡೆ ಕಟ್ಬಿಟ್ಟು ಹಾಲು ಕರ್ಕೊಂಡು ಮತ್ತೆ ಹೊರಗಡೆ ಕಟ್ತಾರೆ. ಅದಾದಮೇಲೆ ಮತ್ತೆ ಸಂಜೆ ಇನ್ನು ನೈಟ್ ಮಲಗೋವರೆಗೂ ಹೊರಗಡೆನೇ ಇರ್ತವೆ. ಅಷ್ಟೊತ್ತಿಗಾಗಲೇ ಸಂಜೆ ಆಗಿರುತ್ತಲ್ಲ, ಬಿಸಿಲು ಕಮ್ಮಿ ಆಗಿರುತ್ತೆ. ಮತ್ತೆ ತೊಗೊಂಬಂದು ಆ ಶೆಡ್ ಥರ ಮಾಡಿದ್ದೀವಲ್ಲ ಅಲ್ಲೇ ಕಟ್ಬಿಡ್ತೀವಿ. ಅಷ್ಟೇ, ತಣ್ಣಗಿರ್ತವೆ. ಮತ್ತು ಬೆಳಗ್ಗೆ ಅದೇ ಥರ ರೊಟೀನ್ ಶುರು ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹಾಕೋದು, ಸಗಣಿ ಕ್ಲೀನ್ ಮಾಡೋದು, ನೀರು ಕುಡಿಸೋದು, ಈ ಥರ ಇರುತ್ತೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ನಮ್ಮ ಅಮ್ಮನ ಕೆಲಸ ಎಂಥವು ಅಂದರೆ ಏನಾಗೈತಮ್ಮ ಇದು ಈಗ ತೊಳೆದು ಮಡಗಿರೋ ಅಷ್ಟು ನೀಟಾಗೈತೆ. ಅಲ್ಲೇ ಈಗ ಹುಣ್ಸೆಣ್ಣು ಸಬೀನ ಉಜ್ತೀನಿ ಅಂತ ಅಲ್ಲಿಂದ ಎತ್ಕೊಂಬಂದವ್ರೆ. ಹಿಂಗೆ ಕೆಲಸ ಮಾಡಿ 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 ಬರೀ ಇಂಥವೇ ಕೆಲಸ ಮಾಡಿ 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 ನಮ್ಮ ಅಮ್ಮಂಗೆ ಆ ಥರ ಎಲ್ಲ ಆಗಿರೋದು. ಹೇಳಿದ್ರೆ ಅವ್ರು ನಮ್ಮ ಮಾತು ಕೇಳಲ್ಲ. ಸರಿ, ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ. ಸೊ ನಮ್ಮಮ್ಮ ಇದನ್ನ ಏನ್ರಲ್ಲಿ ತೊಳಿತೀರಾ ಅಂತ ಕೇಳ್ತಾ ಇದ್ರಲ್ಲ, ಏನಮ್ಮ ಹಾಕಿದ್ಯಾ ಇವಾಗ ರಂಗೋಲಿ ಪುಡಿ ಹಾಕ್ತೀಯ ಯಾವಾಗಲೂ? ಮತ್ತೆ ಸಬೀನಾ ಖಾಲಿ ಐತೆ. ಸಬೀನಾ ಹುಣಸೆ ಹುಳಿ ಹಾಕ್ಬಿಟ್ಟು ಉಜ್ತಾರೆ. ಸಬೀನಾ ಇಲ್ಲ ಅಂದರೆ ಸಾಕು, ಪೂರ್ತಿ ಹಾಕ್ಲಾ? ರಂಗೋಲಿ ಪುಡಿ ಹಾಕಿ ಹಿಂಗೆ ಉಜ್ಜಿ 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 ಈರುಳ್ಳಿ ಸಿಪ್ಪೆ ಹಸಿಗೆ ಹಾಕೋಣ, ಬಿಸಾಕೋಣ. ನೀರು ಸ್ವಲ್ಪ ನಾನಮ್ಮ ಇಂಟರ್ನೆಟ್ ರಿಚಾರ್ಜ್ ಮಾಡಿಸಿಲ್ಲ, ಒಂದೇ ಸಮ ಫೋನ್ ಮಾಡ್ತಾವ್ರೆ. ನಾನು ಇಂಟರ್ನೆಟ್ ಇಲ್ಲಿದ್ದೀನಲ್ಲ, ನನಗೆ ನ್ಯೂಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಮನೆಗೆ ಹೋದ್ಮೇಲೆ ರಿಚಾರ್ಜ್ ಮಾಡ್ಸೋಣ ಅಂತ ರಿಚಾರ್ಜ್ ಮಾಡಿಸೇ ಇಲ್ಲ. ನನಗೆ ಬೆಳಗಿನ ಸಂಜೆ ತನಕ ಒಂದೇ ಸಮ ಕಾಲ್ ಮಾಡ್ತಾರೆ. ನನಗೆ ಗೊತ್ತು, ನನ್ನ ಹತ್ರ ಲಿಂಕ್ ಇದೆ, ನಾನು ಮಾಡ್ತೀನಿ, ತಿಂಗಳ ಮಾಡ್ತೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ನೀವು ಯಾವಾಗ ಮಾಡಿಸ್ತೀರಾ ಹೇಳಿ, ಹೋಗ್ಲಿ ಮನೆಗೆ ಯಾವಾಗ ಹೋಗ್ತೀರಾ ಅಂದರು. ಸರಿ, ನಾನು ಸೋಮವಾರ ಹೋಗ್ತೀನಿ ಅಂದೆ. ಸರಿ, ಸೋಮವಾರ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ತೆ. ಸರಿ ಆಯ್ತಪ್ಪ, ಸೋಮವಾರ ಫೋನ್ ಮಾಡಿ ಅಂತೆ ಬಿಡು, ಕಟ್ ಮಾಡಿ. ತುಂಬ ಜನ ವ್ಯೂವರ್ಸ್ ನನ್ನ ತಮ್ಮ ಎಲ್ಲಿದ್ದಾನೆ, ಯಾಕೆ ನಿಮ್ಮ ಜೊತೆ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ರಿ. ನಮ್ಮ ಜೊತೆನೇ ಇದ್ದಾನೆ, ಬಟ್ ಕೆಲವೊಂದು ಸರಿ ನಾನು ವ್ಲಾಗ್ಗಳೆಲ್ಲ ಅವನ್ನ ತೋರಿಸ್ಲಿಕ್ಕಾಗೋದಿಲ್ಲ. ಅವ್ನು ಬರ್ತಾನೆ, ಆಮೇಲೆ ಹೊರಟೋಗ್ತಾನೆ, ಆ ಥರ ಕೆಲಸಕ್ಕೆ ಹೋಗೋದು ಬರೋದು ಮಾಡ್ತಾನೆ. ಇನ್ನೂ ಚಿಕ್ಕವನಿದ್ದಾಗಲೇ ನಮ್ಮಪ್ಪ ತೀರ್ಕೊಂಡ್ರಲ್ವ. ಸೊ ಒಬ್ಬನ ಕೈಲಿ ಎಲ್ಲನೂ ಮಾಡೋಕ್ಕಾಗಲ್ಲ. ಅವನು ಎಜುಕೇಷನ್ ಕೂಡ ಅಷ್ಟೊಗೇನು ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾವು ಕೂಡ ಹೆಲ್ಪ್ ಮಾಡಬೇಕಲ್ವ. ಹೆಣ್ಮಕ್ಳು ಇನ್ನೊಬ್ರು ಮನೆಗೆ ಹೋಗಿ ಕೊಟ್ಬಿಟ್ರು ಅಂದ ತಕ್ಷಣ ನಮ್ಮ ಕರ್ತವ್ಯ ಮುಗ್ದೋಯ್ತು ಅಂತ ಏನಿಲ್ಲ ಅಲ್ವಾ. ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಅವ್ನು ಸೆಟಲ್ ಆಗೋ ತನಕನೂ ನಾವು ಒಂದಿಷ್ಟು ಏನಾದರೂ ಸಹಾಯ ಮಾಡಲೇಬೇಕು. ಹಾಗಾಗಿ ನಾನಿದ್ದಾಗ ನಾನು ನಮ್ಮಮ್ಮನ್ನ ನೋಡ್ಕೋತೀನಿ. ನನಗೆ ಗೊತ್ತಿಲ್ಲ ಯಾರು ಹೆಂಗೋ ಏನು ಮಾಡ್ತಾರೋ ಅಂತ. ಆದರೆ ಕೆಲವೊಬ್ಬರ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅಂತಾರಲ್ಲ. ಬೇರೆಯವ್ರು ಏನಾದರೂ ಮಾಡ್ಕೊಳ್ಳಿ, ನನ್ನ ತಮ್ಮ ಆಗಲಿ ನಮ್ಮ ಅಕ್ಕ ಆಗಲಿ, ಅವ್ರಿಗೆ ಬೇಕು ಅಂದಿದ್ದು, ಅವ್ರಿಗೆ ಇಷ್ಟ ಆಗಿದ್ದು, ಅವ್ರಿಗೆ ಏನು ಮಾಡ್ಬೇಕು ಅಮ್ಮಂಗೆ ಅಂತ ಅದು ಅವ್ರಿಗೆ ಬಿಟ್ಟಿದ್ದು. ಇದು ನನ್ನ ಇದು ನನಗೆ ನಮ್ಮ ಅಮ್ಮಂಗೆ ಏನು ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡೇ ಮಾಡ್ತಾಯಿರ್ತೀನಿ. ಸ್ವಲ್ಪ ಅಡುಗೆ ಮಾಡ್ತಾ ಇದ್ದೀನಿ. ಅಮ್ಮ ಪಾತ್ರೆ ತೊಳಿತಾ ಇದ್ರು. ಸರಿ, ಒಂಚೂರು ನನ್ನ ಮಗ ಕಾರ್ ಓಡಿಸ್ತಾ ಇದ್ದಾನೆ. ಅವನಿಗೆ ಒಂದು ಸಣ್ಣ ಕಾರ್ ಕೊಟ್ಬಿಟ್ರು ಸಾಕು. ಏನಪ್ಪ ಓಡಿಸ್ ಮಗನೇ, ನೀನು ಕಾರ್ ಓಡಿಸು. ಟ್ಯಾಕ್ಸಿ ಓಡಿಸ್ತಾ ಇದ್ದಾನೆ. ಕಾರ್ ಓಡಿಸು. ನಮ್ಮಮ್ಮಂಗೆ ಹೆಂಗೆ ಅಂತ ಅಂದರೆ, ಏನಾದರೂ ಟ್ರೀಟ್ಮೆಂಟ್ ಹೇಳಿದ್ರೆ ವೆಯ್ಟ್ ಮಾಡೋಣ, ಆ ಥರ ಏನಾಗಿಲ್ಲ. ಎಕ್ಸ್ರೇ ಬಂದಿದೆ, ಎಕ್ಸ್ರೇ ರಿಪೋರ್ಟ್ ಬಂದಿದೆ. ಅದರೊಳಗೆ ಹೇಳಿದ್ದಾರೆ ಡಾಕ್ಟರು, ಎಕ್ಸ್ರೇ ರಿಪೋರ್ಟೇ ಸುಳ್ಳು ಅಂತ ವಾದ ಮಾಡ್ತಾ ಇದ್ದಾರೆ. ಅಯ್ಯೋ, ಅದರಲ್ಲಿ ಇರೋದೆಲ್ಲ ಸುಳ್ಳು. ಅವ್ರು ಎಕ್ಸ್ರೇ ರಿಪೋರ್ಟ್ ಸರಿಯಾಗಿ ತೆಗ್ದಿಲ್ಲ, ಎಕ್ಸ್ರೇ ಅದು ಸರಿ ಬಂದಿಲ್ಲ ಅಂತ. ನಮ್ಮ ಅಮ್ಮನ ಈ ಅಮ್ಮಂದಿರ ಇದರಲ್ಲಿ ಏನಂತ ಹೇಳ್ತೀವಿ ನಾವು, ಅಮ್ಮಂದಿರ ಪ್ರಪಂಚದಲ್ಲಿ ಅವ್ರು ಹೇಳಿದ್ದೆ, ಅವರೇ ಡಾಕ್ಟ್ರು, ಅವರೇ ಟೀಚರು, ಅವರೇ ಎಲ್ಲ. ಅವ್ರು ಏನು ಹೇಳ್ತಾರೋ ಅದೇ, ನಮ್ಮ ಮಾತು ಅವ್ರು ಕೇಳೋದೇ ಇಲ್ಲ. ಸೊ ನಾನಂತಂದೆ ಅಟ್ಲೀಸ್ಟ್ ಹೋಗ್ಲಿ ಪಟ್ಟ ಹಾಕ್ಸೋಣ ಅಂತ ಅಂದರು. ಸರಿ, ಎಂಟ್ಗನಹಳ್ಳಿಲಿ ಚೆನ್ನಾಗಿ ಪಟ್ಟ ಹಾಕ್ತಾರೆ, ಅಲ್ಲೋಗಿ ಪಟ್ಟ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀನಿ. ಇವಾಗ ನೋಡಿದ್ರೆ ಅದು ಒಪ್ಕೊಂಡ್ರು, ಬೇಡ ಮೆಡಿಸನ್ ಬೇಡ, ನೋಡೋಣ ಫಸ್ಟ್ ಅಲ್ಲಿ ನೋಡೋಣ ಅಂತ. ಆಮೇಲೆ ಇವಾಗ ಹೇಳ್ತಾ ಇದ್ರೆ, ಇಲ್ಲ ನಿನ್ನೆಯಿಂದ ಒಂಚೂರು ನೋವು ಕಮ್ಮಿ ಆಗಿದೆ, ಯಾವ ಪಟ್ಟು ಬೇಡ ಏನೋ ಬೇಡ, ಮನೇಲೇ ಇದ್ಬಿಡ್ತೀನಿ, ನೆಕ್ಸ್ಟು ಬರ್ತೀರಲ್ಲ ಇನ್ನೊಂದ್ಸರಿ ಅವಾಗ ಏನಾದರೂ ಟ್ರೀಟ್ಮೆಂಟ್ ತೊಗೋತೀನಿ ಅಂತ. ಅದು ಜಾಸ್ತಿ ಆಗಿಬಿಟ್ರೆ ಏನಮ್ಮ ಮಾಡ್ತೀಯ, ನಾಳೆ ಹೋಗೋಣ ಎಂಟ್ಗನಹಳ್ಳಿಗೆ ಹೋಗಿ ಪಟಾಕ್ಸ್ಕೊಂಬೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮಮ್ಮ ಹಿಂಗೆ ಅವರು
ಅದು ಯಾಕೆಂತಂದ್ರೆ ಯಾವತ್ತೂ ಟ್ರೀಟ್ಮೆಂಟೇ ತೊಗೊಂಡಿಲ್ಲ ಅವರು, ಯಾವತ್ತೂ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅದೆಲ್ಲ ಸ್ವಲ್ಪ ಅವ್ರಿಗೆ ಆಗೋದು ಇಲ್ಲ. ಹೋದ್ರೆ ಏನು ಹೇಳ್ಬಿಡ್ತಾರೋ, ನನ್ಗೆ ಏನು ಮಾಡ್ಬಿಡ್ತಾರೋ, ಏನು ಮಾಡ್ದಂಗೆ ಆಗ್ಬಿಡುತ್ತೋ, ಮತ್ತೆ ಕುತ್ಕೊಳಂಗೆ ಆಗ್ಬಿಡುತ್ತೋ ಅನ್ನೋ ಭಯ ಅವ್ರಿಗೆ. ಸೊ ಅದಕ್ಕೆ ನಾವು ಏನು ಹೇಳಿದ್ರು ಅವ್ರು ಒಪ್ಕೊಳ್ಳೋದು ಇಲ್ಲ, ಅದಕ್ಕೆ ಮುಂದಕ್ಕೆ ಬರೋದು ಇಲ್ಲ. ಆಮೇಲೆ ಜಾಸ್ತಿ ಬಲವಂತನೂ ಮಾಡೋಕ್ಕಾಗಲ್ಲಪ್ಪ, ಅವರೇ ನಮ್ಮ ಮಾತು ಕೇಳ್ತಾರೆ ಅಂತೆಲ್ಲ ಏನಿಲ್ಲ. ಜಾಸ್ತಿ ಬಲವಂತ ಮಾಡಿದ್ರೆ ನಮಗೆ ಬೈಯಕ್ಕೂ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವ್ರನ್ನ ಈ ಮಗುನ ಹ್ಯಾಂಡಲ್ ಮಾಡ್ತೀವಲ್ಲ ಆ ಥರ ಹ್ಯಾಂಡಲ್ ಮಾಡಬೇಕು. ಸರಿ ಆಯ್ತಮ್ಮ ಆಯಿತು, ನಿನ್ನ ಥರನೇ, ಓಕೆ ಆಯಿತು, ಹಿಂಗಲ್ಲ ಸರಿ ಇದನ್ನೇ ಮಾಡ್ಸೋಣ, ನಿಂಗೆ ಹಿಂಗೆ ಅನ್ಕೊಳ್ಳೋಣ, ಹಂಗೆ ಮಾಡೋಣ. ಸೊ ಆಮೇಲೆ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರಿ, ಅಷ್ಟೊಂದು ಕಷ್ಟ, ನಂಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದೆ, ದುಡ್ಡಿಗೆ ಕಷ್ಟ ಅಂತ ನಾನು ಹೇಳೇ ಇಲ್ಲ. ಸೊ ಕಷ್ಟ ಅಂತಂದರೆ ಇವಾಗ ಹೆಂಗೆ ಅಂತ ಹೇಳಿ ನಾನು ನಿಮಗೆ, ಒಂದು ಮಗು ಹುಷಾರಿಲ್ಲ ಅಂದರೆ ಅಮ್ಮಂಗೆ ಕಷ್ಟ ಆಗತ್ತೆ. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿರಲಿ, ಆ ಮಗು ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅದನ್ನ ಅಳ್ಳೋದೊಳಗೆ ನಮ್ಮ ಹತ್ರ ಕೋಟಿ ದುಡ್ಡಿದ್ರು ನಮಗೆ ನೋವಾಗತ್ತೆ. ಸೊ ಆ ಥರ ಕಷ್ಟ ನಾನು ಹೇಳ್ತಾ ಇರೋದು ನಿಮಗೆ. ನನ್ನ ಮನಸ್ಸಿಂದ ಒಂದು ನೋವು ಇದೆ ಅಲ್ಲ, ಅದನ್ನ ನಾನು ಹೇಳ್ಕೊಂಡಿದ್ದಷ್ಟೇ. ಸೊ ದುಡ್ಡಿಗೆ ಕಷ್ಟ ಅಂತ ನಾನು ಹೇಳೇ ಇಲ್ಲ ಯಾವತ್ತೂ ಕೂಡ. ಅದನ್ನ ನೋಡೋಕೆ ಕಷ್ಟ, ನಮ್ಮಮ್ಮನ್ನ ಆ ಥರ ಸೊ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಬೇಡ ಬೇಡ ಅಂದ್ರು ಪಾತ್ರೆ ತೊಳಿತಾ ಇದ್ದಾರೆ. ಸರಿ ನಾನು ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಊಟ ಮಾಡಿ ಮಲಗಿಬಿಟ್ಟು ನಾಳೆ ಬೆಳಗ್ಗೆಗೆ ಹೋಗೋಣ ಹಾಸ್ಪಿಟಲ್ಗೆ ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವಸ್ಥಾನದ ಹತ್ರ ಎಲ್ಲ ಓಡಾಡ್ಕೊಂಡು ಬಂದ್ವಲ್ಲ, ಫುಲ್ಲು ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಅಲ್ಲಿಂದ ಬಂದ ತಕ್ಷಣ ನೀರು ಬಿಟ್ಟಿದ್ರು, ನೀರು ಹಿಡಿದ್ವಿ. ಹಿಂಗೆ ಅಮ್ಮ ಮನೇಲಿ ಕೆಲಸ ಇದ್ದೇ ಇರುತ್ತೆ. ಇದು ಅವಾಗಿನ ಥರ ಎಲ್ಲ ನೀರಿಗೆಲ್ಲ ಆ ಥರ ಫೆಸಿಲಿಟಿ ಇಲ್ಲ, ಬಂದಾಗಲೇ ಇಟ್ಕೊಬೇಕು ಆ ಥರ. ಸೊ ಹಂಗಾಗಿ ಕೆಲಸ ಜಾಸ್ತಿ. ಹಸು ಮಾರೋದು ದೊಡ್ಡ ವಿಚಾರನೇ ಅಲ್ಲ ನಮಗೆ. ಬಟ್ ಏನಾಗುತ್ತೆ ಗೊತ್ತಾ, ಅವರು ಇವಾಗ ಏನೋ ಆರೋಗ್ಯ ಚೆನ್ನಾಗಿಲ್ಲ ಅಂತ ಮಾರ್ಬಿಟ್ರೆ ಮತ್ತು ನಾನು ಒಬ್ಬಳೇ ಸುಮ್ಮನೆ ಕೂತ್ಕೋಬೇಕಲ್ಲ. ಅವ್ರಿಗೇನಾದರೂ ಮಾಡ್ತಾ ಇರಬೇಕು ಅಂತ ಸುಮ್ಮನೆ ಕೂತ್ಕೊಳ್ಳೋದು ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಕಮ್ಮಿ ಮಾಡ್ಕೊ, ನಿನ್ನ ಬೇಜಾರಿಗೆ ಒಂದು ಹಸು ಇಟ್ಕೊಂಬ ಸಾಕು, 3-4 ಅಂದರೆ ತುಂಬ ಕಷ್ಟ ಅಂತ ಕೊಟ್ಬಿಡ್ಬೋದಾಗಿತ್ತು. ಬಟ್ 2 ಹಸುನು ಕರು ಹಾಕೋ ಟೈಮಲ್ಲಿದೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಕರು 1 ಹಸು ಆ ಥರ ಮೇಂಟೈನ್ ಮಾಡ್ಕೊಂಡು ಹೋಗಮ್ಮ ಸಾಕು, ಜಾಸ್ತಿ ಆಗಲ್ಲ. ಗಂಡು ಮಕ್ಳು ಕೈಲೇ ನೋಡ್ಕೊಳಕ್ಕಾಗಲ್ಲ, ದೊಡ್ಡ ಹಸುವು. ಒಂದ್ಸರಿ ಅದೇ ಹೇಳಿದ್ನಲ್ಲ, ಕಟ್ಟಬೇಕಾದ್ರೆ ಕೊಂಬಲ್ಲಿ ಹೊಡೆದ್ಬಿಟ್ಟು ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು. ಅಂದರೆ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ. ಗಂಡು ಮಕ್ಳಾದರೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಒಂದು ಹೆಣ್ಮಗು, ಈಗ ಆಲ್ರೆಡಿ 2 ಮರಿ ಹಾಕುವಂಥ ಹಸುಗಳು, ಒಂದು ದೊಡ್ಡ ಕರು, 3 ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. 3 ಆಚೆ ಕಟ್ಟಬೇಕು, ಒಳಗಡೆ ಕಟ್ಟಬೇಕು, 3ಕ್ಕೂ ಮುಸ್ರೆ ಇಡಬೇಕು, ಬೂಸ ಹಾಕಬೇಕು, ಮೈ ತೊಳಿಬೇಕು, ಕಸ ಎತ್ತಬೇಕು, ಹಾಲು ಕರಿಬೇಕು, ಹಾಲು ಕೊಡಬೇಕು. ಸೊ ಅವ್ರು ಟೈಮ್ ಪಾಸ್ಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇರೋದು. ಮತ್ತೆ ಒಬ್ಳೆ ಕೂತ್ಕೋಬೇಕಲ್ಲ ಅಂತ ಅಷ್ಟೇ. ಹಿಂಗೂ ಇವತ್ತು ದೇವ್ರ ದರ್ಶನ ಸ್ವಲ್ಪ ಜನ ಜಾಸ್ತಿನೇ ಇದ್ರು. ಗುರುವಾರ ಅಲ್ವಾ, ಗುರುವಾರ ಅಂದ್ರೆ ಜನ ಜಾಸ್ತಿನೇ ಇರ್ತಾರೆ. ದೇವ್ರ ದರ್ಶನನೂ ಆಯಿತು ಚೆನ್ನಾಗಿ. ಸಾಯಿಬಾಬಾದು ನೋಡ್ಕೊಂಡು ಬಂದ್ವಿ. ಏನು ಮಗನೆ, ನಾನು ಕೈ ಇಡಬಾರ್ದಂತೆ, ಕಾರ್ ಓಡಿಸೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಅವಾಗಲೇ ವಿಡಿಯೋ ಮಾಡಿದ್ದು. ಇವಾಗಿಂದ ಕಾರ್ ಓಡಿಸ್ತಾನೆ ಇದ್ದಾನೆ ಒಬ್ಬನೇ. ವಾವ್, ಏನಪ್ಪ ವಾವ್ ವಾವ್ ವಾವ್, ಕಲರ್ ಕೋಳಿ ಪಿಳ್ಳೆ. ವಾವ್ ವಾವ್ ವಾವ್, ಕ್ಯೂಟ್. ಇಡಿ ನಿನ್ ಕೈ ಇಡಿ, ತಗೋ ನಿನ್ ಕುಡ್ಸ್ಕೊ. 4 ಇಷ್ಟು ಬೇಗ ಮತ್ತೆ ಏನೋ ಈಚೆ ಬಂದಾಗ ಒಂದೇನು ಎತ್ಕೊಂಡೋಗ್ಬಿಟ್ಟು ಒಳಗೆ ಕೂಡಕ್ರಿ ಇನ್ನೊಂದು 2 ದಿನ ಬಿಡ್ಬೇಕು. ಇವ್ರಾಗ 1-2 ಉಟ್ಕೊಂಡ್ರೆ ಕೋಳಿ, ಅದು ಕೋಳಿ ಏನಪ್ಪ ಇದು? ವಾವ್ ವಾವ್, ಎಲ್ಲ ಒಂದೊಂದು ಕಲರ್ ಅವಲ್ಲ. ಕೋಳಿ ಸೂಪರ್ ಕೊಟ್ಟೆವು. ವಾವ್, ಯಾರಪ್ಪ ಕಟ್ಸಿದ್ದು? ಓಪನ್ ಮಾಡು ಅಲ್ಲಿ ಇಸ್ಕೋ, ಕಡ್ಲೆಪುರಿ ಇಸ್ಕೋ. ಅರೆ
ಅವ್ರ ಮಾಮ ಎಷ್ಟೊಂದು ಒಲೆ ತಂದು ಹಾಕಂತಲ್ ಚೆನ್ನಾಗಿ ಕಾಣಿಸ್ತದ. ನಿಂಗೆ ಯಾಕೋ ಒಲೆ? ವಾವ್ ವಾವ್ ಅಂತ ಇರೋದು. ಅವೆಲ್ಲ ತಲೆ ಹೊಡೆಯತ್ತ ಬಿದ್ದವು. ಬ್ಯಾಡ ಆಗ್ಬಿಟ್ಟಿದ್ದು ಅಂತ ತಗೊಂಬಂದು. ಅವನಿಗೆ ಕಾರು ಬೈಕೆ ಇಷ್ಟ. ಮಾಮೂನ್ ನೋಡು ಹೆಂಗಾಗವನೆ ಅಂತ. ಏಯ್ ಮಾಮೂನ್ ನೋಡು, ಎಲ್ಲಿ ಮಾಮ? ಇದು ಓಪನ್ ಮಾಡಮ್ಮ. ವಾವ್ ಅನ್ಬಾಕ್ಸಿಂಗ್. ವಾವ್ 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 ಅನ್ನಿ. ಕಿತ್ತಾಕ್ತ ಪಡ್ತೇನೆ ಓಪನ್ ಮಾಡ್ತೇನೆ ಕಿತ್ತಾಕ್ತ. ಹಾಕ್ಬೋದು. ಅವನು ಡಿಕ್ಕಿ ಅಂತ ಓಪನ್ ಮಾಡ್ದಾಗ ಡಿಕ್ಕಿ ತರ ಓಪನ್ ಮಾಡ್ತಿದ್ನಲ್ಲ. ಹಾ ಇದು ಹಾಕದ ಹೆಂಗೋ? ಪ್ರೆಸ್ ಮಾಡು. ತರೆಲ್ಲ ನಿನ್ಗೆ ಅಂತಾನೆ ತಂದಿದ್ದೀನಿ. ಅಲ್ಲಿ ಇಸ್ಕೋ, ಅಲ್ಲೇ ಬಾ, ಇಸ್ಕೋ ಇಸ್ಕೋ. ಏನ್ ಹೇಳಿ ಅಮ್ಮನ್ ಕಾಲು ಹುಷಾರಾಗ್ಲಿ ಅಂತ ಕೇಳ್ಕೊಂಡ್ ಬಂದೆ. ಹಿಂಗೆ ಇದು ಬೋರ್ಡ್ ಬರ್ಸಿದ್ಯಲ್ಲ, ಶಿವಾಜಿ ಶಿವಾಜಿ ಸೂರತ್ ಕಲ್ಲಲ್ಲ. ಇವ್ ವೀಲ್ ಸ್ವಲ್ಪ ದೊಡ್ಡದಾಗಿದ್ರೇನೆ ಇಷ್ಟ. ತಿರ್ಗಿಸ್ಬೇಕು. ಅದ್ ಹೆಂಗ್ ಒಂದ್ ಸಣ್ಣದ್ ಯಾವ್ದೋ ಇಟ್ಕೊಂಡಿದ್ದ ಕಣಪ್ಪ. ಸೊ ನೀವು ನೋಡಿದ್ರಲ್ಲ, ಇವನೇ ನನ್ನ ತಮ್ಮ. ಮನೆಯಲ್ಲೇ ಇರ್ತಾನೆ, ಬಟ್ ನಾನು ಕೆಲವೊಂದ್ಸರಿ ಎಲ್ಲರನ್ನೂ ತುಂಬ ಇನ್ವಾಲ್ವ್ ಮಾಡೋಕ್ಕಾಗೋದಿಲ್ಲ ವ್ಲಾಗ್ಸ್ಗಳಲ್ಲಿ. ಅವ್ರು ಬರೋ ಟೈಮಿಂಗ್ಸ್ಗಳು ಆಗಿರುತ್ತೆ, ಮತ್ತು ನಾನು ಉಳ್ಕೊಂಡಿರೋ ಟೈಮಿಂಗ್ಸಲ್ಲಿ ಅವ್ರು ಇಲ್ಲ ಅಂತಾಗಲೂ ನಾನು ಮಾಡೋಕ್ಕಾಗಲ್ಲ. ಅಮ್ಮನ ಜೊತೆನೇ ಇರ್ತಾನೆ. ಆದರೆ ಕೆಲವೊಂದು ಸರಿ ನಾನು ಬ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ. ಅಕ್ಕ ಯಾಕೆ ಬಂದಿಲ್ಲ ಅಂತ ಕೂಡ ಕೇಳ್ತಾ ಇದ್ರೆ, ಅಕ್ಕನ ಮಗನಿಗೆ ಎಕ್ಸಾಮ್, ಜೊತೆಗೆ ಅಕ್ಕನಿಗೆ ಮತ್ತು ಅಕ್ಕನ ಮಗ ಇಬ್ರಿಗೂ ಕೂಡ ಫೀವರ್ ಬಂದುಬಿಟ್ಟಿದೆ. ಸೊ ಹಾಗಾಗಿ ಅವರು ಕೂಡ ಬರೋಕ್ಕಾಗಲಿಲ್ಲ. ಈಗ ಇಂಥ ಸಂದರ್ಭದಲ್ಲಿ ನಾನೇ ನೋಡ್ಕೋಬೇಕು ಅಂತ ಇರುತ್ತಲ್ವ. ನಾನೇ ಅಂತ ಏನಿಲ್ಲ, ನಾನು ಹಂಗೆ ಹೇಳಲ್ಲ. ನನ್ನ ಕರ್ತವ್ಯ ನನಗೇನೋ ಒಂದಿದೆ, ನನಗೆ ಅದು ಚಿಕ್ಕ ವಯಸ್ಸಿಂದನೂ ಇದೆ. ಅದನ್ನು ನಾನು ಮುಗಿಸ್ಬೇಕು, ಅದನ್ನು ನಾನು ನೋಡ್ಕೋಬೇಕು ಅಂತ ಇದೆ. ಹಾಗಾಗಿ ನಾನು ನನ್ನ ಕೈಲಾದಷ್ಟು ಸಹಾಯನ ನಮ್ಮಮ್ಮಂಗೆ ನಾನಿರೋ ತನಕ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ನನಗೆ ಸಿಕ್ಕಿ ಮಾತಾಡ್ಸಿದ್ದೆ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ತುಂಬ ಖುಷಿ ಆಯಿತು. ಇನ್ನೂ ಸ್ವಲ್ಪ ಜನ ಸಿಕ್ಕಿದಾರಲ್ಲ, ಅವರು ಎಮರ್ಜೆನ್ಸಿ ಹಾಗೆ ಸಿಕ್ಬಿಟ್ಟು ಹಾಗೆ ಹೊರಟೋದ್ರು. ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್.